ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ SR ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದಕ್ಷಿಣಾಮೂರ್ತಿಯ ಚಿತ್ರ ಗಮನಿಸಿದರೆ ಒಂದು ಆಲದ ಮರದ ಕೆಳಗೆ ಕುಳಿತುಕೊಂಡು ಒಂದು ಕಾಲಿನಲ್ಲಿ ಅಪಸ್ಮರ ಎಂಬ ರಾಕ್ಷಸನನ್ನು ತುಳಿಯುತ್ತಾ ಮತ್ತೊಂದು ಕಾಲನ್ನು ಮಡಚಿರುತ್ತಾರೆ. ಅವರ ಸುತ್ತಲೂ ಋಷಿಗಳು ಕುಳಿತಿರುತ್ತಾರೆ. ಇನ್ನು ಅವರಿಗೆ 4 ಕೈಗಳಿರುತ್ತವೆ. ಒಂದು ಕೈಯಲ್ಲಿ ಡಮರುಗ ಹಾಗೂ ಜಪಮಾಲೆ, ಎರಡನೇ ಕೈಯಲ್ಲಿ ಜ್ಯೋತಿ, ಮೂರನೇ ಕೈ ಯೋಗ ಮುದ್ರೆಯಲ್ಲಿದ್ದರೆ ನಾಲ್ಕನೇ ಕೈಯಲ್ಲಿ ವೇದಗಳನ್ನು ಹಿಡಿದಿರುತ್ತಾರೆ. ಈಗ ದಕ್ಷಿಣಾಮೂರ್ತಿಯ ಪೂರ್ತಿ ಕತೆ ಏನೆಂದು ತಿಳಿಯೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಮ್ಮೆ ಬ್ರಹ್ಮದೇವರ 4 ಕುಮಾರರಾದ ಸನಕ, ಸನಾತನ, ಸನಂದನ ಹಾಗೂ ಸನತ್ಕುಮಾರರು ಬ್ರಹ್ಮಜ್ಞಾನ ಪಡೆಯಲು ಅನೇಕ ರೀತಿಯಲ್ಲಿ ತಪಸ್ಸನ್ನು ಮಾಡುತ್ತಾರೆ. ಆದರೂ ಕೂಡ ಅವರಿಗೆ ಬ್ರಹ್ಮಜ್ಞಾನ ಗಳಿಸಲು ಸಾಧ್ಯವಾಗುವುದಿಲ್ಲ. ಕೊನೆಗೆ ಅವರೆಲ್ಲರೂ ಪರಮೇಶ್ವರನ ಬಳಿ ಹೋಗಿ, ಹೇ ಪ್ರಭು, ನಮಗೆ ಪರಮಾದ್ಭುತವಾದ ಜ್ಞಾನವನ್ನು ಅನುಗ್ರಹಿಸಿ ಎಂದು ಬೇಡುತ್ತಾರೆ. ಆ ಸಮಯದಲ್ಲಿ ಪರಮೇಶ್ವರ ಒಂದು ಆಲದ ಮರದ ಕೆಳಗೆ ಕುಳಿತಿರುತ್ತಾರೆ. ಅವರ ಸುತ್ತಲೂ 4 ಋಷಿಗಳು ಕುಳಿತಿರುತ್ತಾರೆ. ಬ್ರಹ್ಮಕುಮಾರರ ಕೋರಿಕೆಗೆ ಒಂದು ಉತ್ತರವನ್ನು ಸಹ ನೀಡದೆ ಮೌನವಾಗಿ ಯೋಗಭಂಗಿಯಲ್ಲೇ ಕುಳಿತಿರುತ್ತಾರೆ ಪರಮೇಶ್ವರ. ಆದರೆ ಋಷಿಗಳಿಗೆ ಮಾತ್ರ ಹಾಗೆಯೇ ಎಲ್ಲ ಅನುಮಾನಗಳು ಬಗೆಹರಿದು ಜ್ಞಾನೋದಯವಾಗುತ್ತದೆ. ಇದೇ ರೂಪವನ್ನೇ ದಕ್ಷಿಣಾಮೂರ್ತಿ ಎಂದು ಹಿಂದೂ ಪುರಾಣಗಳಲ್ಲಿ ವರ್ಣಿಸಲಾಗಿದೆ. ಈ ರೂಪವು ನಮಗೆ ಏನನ್ನು ಸೂಚಿಸುತ್ತದೆ ಎಂದರೆ, ಜ್ಞಾನ ಎಂಬುದು ಮಾತಿನಲ್ಲಿ ವರ್ಣಿಸಲು ಸಾಧ್ಯವಿಲ್ಲ, ಕೇವಲ ಅದನ್ನು ಅನುಭವಿಸಿದರೆ ಮಾತ್ರವೇ ಸಿಗುತ್ತದೆ ಎಂದು. ಇನ್ನು ಗುರು ದಕ್ಷಿಣಾಮೂರ್ತಿ ಎಂದು ನಾವು ಅತಿ ಭಕ್ತಿಯಿಂದ ಪೂಜಿಸುವಂತಹ ಇವರು ಎಲ್ಲ ಗುರುಗಳಿಗೂ ಗುರು. ಆದ್ದರಿಂದಲೇ ಇವರ ಬಗ್ಗೆ ನಮ್ಮ ಪುರಾಣಗಳಲ್ಲಿ ಬಹಳ ಅದ್ಭುತವಾಗಿ ವರ್ಣಿಸಿದ್ದಾರೆ. ಗುರು ಸಂಪ್ರದಾಯಕ್ಕೆ ಆದ್ಯರು ದಕ್ಷಿಣಾಮೂರ್ತಿ. ಇನ್ನು ವೇದ ದಕ್ಷಿಣಾಮೂರ್ತಿ ಎಂದರೆ ಅವರು ಬೇರೆ ದೇವರಲ್ಲ. ಆ ಸ್ವಾಮಿಯನ್ನು ಪ್ರತಿಪಾದಿಸುವ ಮಂತ್ರಗಳಲ್ಲಿ ಒಂದು ಮಂತ್ರಕ್ಕೆ ಆದಿ ದೇವತಾಮೂರ್ತಿಯೇ ಈ ವೇದ ದಕ್ಷಿಣಾಮೂರ್ತಿ. ಹಾಗೆಯೇ ದತ್ತಾತ್ರೇಯ ಹಾಗೂ ಗುರುದತ್ತ ಎಂಬುವರು ಬೇರೆ ಬೇರೆ ದೇವರಲ್ಲ. ದತ್ತಾತ್ರೇಯರು ತ್ರಿಮೂರ್ತಿಗಳ ಸ್ವರೂಪ, ಸರ್ವ ಸಂಪ್ರದಾಯಗಳಿಗೆ ಸಮನ್ವಯ ಕರ್ತರು. ಇನ್ನು ದಕ್ಷಿಣಾಮೂರ್ತಿ ಹಾಗೂ ದತ್ತಾತ್ರೇಯ ಇಬ್ಬರು ಒಂದೇನಾ ಎಂದು ಕೇಳಿದರೆ, ತತ್ವ ದೃಷ್ಟಿಯಲ್ಲಿ ಇಬ್ಬರು ಒಂದೇ. ಆದರೆ ವ್ಯವಹಾರಿಕ ದೃಷ್ಟಿಯಲ್ಲಿ, ಉಪಾಸನ ವಿಧಾನದಲ್ಲಿ ಮಾತ್ರ ಇಬ್ಬರು ಬೇರೆ ಬೇರೆ. ಶ್ರೀರಾಮ ಹಾಗೂ ಶ್ರೀಕೃಷ್ಣ ಇಬ್ಬರು ಒಬ್ಬರೇನಾ ಅಥವಾ ಬೇರೆ ಬೇರೆನಾ ಎಂದರೆ ಏನು ತಾನೇ ಹೇಳಲು ಸಾಧ್ಯ. ಇಲ್ಲಿಯೂ ಅಷ್ಟೇ, ಒಂದು ದೃಷ್ಟಿಯಲ್ಲಿ ಭಿನ್ನತ್ವ, ಮತ್ತೊಂದು ದೃಷ್ಟಿಯಲ್ಲಿ ಏಕತ್ವ. ಶಿವನ ಗುರು ಸ್ವರೂಪವನ್ನೇ ದಕ್ಷಿಣಾಮೂರ್ತಿ ಎಂದು ಪೂಜಿಸುವುದು ಸಂಪ್ರದಾಯ. ದಕ್ಷಿಣ ಎಂದರೆ ಸಮರ್ಥತೆ ಎಂದರ್ಥ. ದುಃಖಕ್ಕೆ ಮೂಲ ಕಾರಣ ಅಜ್ಞಾನ. ಅಂತಹ ಅಜ್ಞಾನ ನಾಶವಾದರೆ ದುಃಖವೆಲ್ಲವೂ ನಾಶವಾಗುತ್ತದೆ. ದುಃಖಕ್ಕೆ ಶಾಶ್ವತ ಪರಿಹಾರ ಕಲುಹಿಸುವುದು ದಯೆ ಹಾಗೂ ದಾಕ್ಷಿಣ್ಯ. ಈ ದಾಕ್ಷಿಣ್ಯ ಒಂದು ಮೂರ್ತಿಯಾಗಿ ದರ್ಶನ ಕೊಟ್ಟರೆ ಅದುವೇ ದಕ್ಷಿಣಾಮೂರ್ತಿ. ಮಹಾ ಋಷಿಗಳು ದರ್ಶನ ಪಡೆದಂತಹ ಈ ದಕ್ಷಿಣಾಮೂರ್ತಿ ಅನೇಕ ರೂಪದಲ್ಲಿರುತ್ತಾರೆ. ಮೊಟ್ಟ ಮೊದಲು ಇವರು ಬ್ರಹ್ಮದೇವರಿಗೆ ದರ್ಶನ ಕೊಟ್ಟರು. ಅದರ ನಂತರ ವಸಿಷ್ಠ ಮುನಿಗಳಿಗೆ, ಅದರ ನಂತರ ಸನಕ ಸನಂದಾದಿಗಳಿಗೆ ದರ್ಶನ ಕೊಟ್ಟರು. ದಕ್ಷಿಣಾಮೂರ್ತಿಯನ್ನು ಪೂಜಿಸುವವರಿಗೆ ಬುದ್ಧಿ ಹೆಚ್ಚುತ್ತದೆ. ಆದ್ದರಿಂದಲೇ ದಕ್ಷಿಣಾಮೂರ್ತಿಯನ್ನು ಪೂಜಿಸಿ ಎಂದು ಪ್ರತ್ಯೇಕವಾಗಿ ವಿದ್ಯಾರ್ಥಿಗಳಿಗೆ ಹೇಳುತ್ತಾರೆ. ಶ್ರೀ ಮಹಾವಿಷ್ಣು, ಬ್ರಹ್ಮದೇವರು, ಸೂರ್ಯದೇವರು, ಸ್ಕಂದ, ಇಂದ್ರ ಮುಂತಾದವರು ಸಹ ದಕ್ಷಿಣಾಮೂರ್ತಿಯನ್ನು ಪೂಜಿಸಿ ಗುರುತ್ವವನ್ನು ಪಡೆದಿದ್ದಾರೆ. ಮಂತ್ರಶಾಸ್ತ್ರದಲ್ಲಿ ಅನೇಕ ದಕ್ಷಿಣಾಮೂರ್ತಿಗಳ ಪ್ರಸ್ತಾವನೆ ಕಂಡುಬರುತ್ತದೆ. ಆ ರೂಪಗಳು ಹೀಗಿವೆ: 1. ಶುದ್ಧ ದಕ್ಷಿಣಾಮೂರ್ತಿ, 2. ಮೇಧ ದಕ್ಷಿಣಾಮೂರ್ತಿ, 3. ವಿದ್ಯಾ ದಕ್ಷಿಣಾಮೂರ್ತಿ, 4. ಲಕ್ಷ್ಮೀ ದಕ್ಷಿಣಾಮೂರ್ತಿ, 5. ವಾಗೇಶ್ವರ ದಕ್ಷಿಣಾಮೂರ್ತಿ, 6. ವಟಮಾಲ ನಿವಾತ ದಕ್ಷಿಣಾಮೂರ್ತಿ, 7. ಸಾಂಬ ದಕ್ಷಿಣಾಮೂರ್ತಿ, 8. ಹಂಸ ದಕ್ಷಿಣಾಮೂರ್ತಿ, 9. ಲಕೂಟ ದಕ್ಷಿಣಾಮೂರ್ತಿ, 10. ಚಿದಂಬರ ದಕ್ಷಿಣಾಮೂರ್ತಿ, 11. ವೇದ ದಕ್ಷಿಣಾಮೂರ್ತಿ, 12. ವೀರಭದ್ರ ದಕ್ಷಿಣಾಮೂರ್ತಿ, 13. ಕೀರ್ತಿ ದಕ್ಷಿಣಾಮೂರ್ತಿ, 14. ಬ್ರಹ್ಮ ದಕ್ಷಿಣಾಮೂರ್ತಿ, 15. ಶಕ್ತಿ ದಕ್ಷಿಣಾಮೂರ್ತಿ, 16. ಸಿದ್ಧ ದಕ್ಷಿಣಾಮೂರ್ತಿ. ಪ್ರಧಾನವಾಗಿರುವಂತಹ ಈ 16 ದಕ್ಷಿಣಾಮೂರ್ತಿಗಳಲ್ಲಿ
ವಟಮೂಲ ದಕ್ಷಿಣಾಮೂರ್ತಿಯನ್ನೇ ವೀಣಾ ದಕ್ಷಿಣಾಮೂರ್ತಿ ಎಂದು ಸಹ ಕರೆಯುತ್ತಾರೆ. ಭಸ್ಮವನ್ನು ಹಚ್ಚಿಕೊಂಡಿರುವವನು, ಬಿಳುಪಾದ ಚರ್ಮ ಹೊಂದಿರುವವನು, ಚಂದ್ರ ಕಳಾಧರನು, ಜ್ಞಾನಮುದ್ರ, ಅಕ್ಷಮಾಲೆ, ವೀಣೆ ಹಾಗೂ ಪುಸ್ತಕಗಳನ್ನು ಹಿಡಿದು ಯೋಗ ಮುದ್ರನಾದ ಶಿವ ಸರ್ಪಗಳನ್ನು ಧರಿಸಿರುವಂತಹ ಕೃತ್ತಿವಾಸ ಪರಮೇಶ್ವರನೇ ಆ ದಕ್ಷಿಣಾಮೂರ್ತಿ. ಜ್ಞಾನ ಹಾಗೂ ವಿದ್ಯೆಯನ್ನು ಪ್ರಸಾದಿಸುವವರು. ಮೇಲೆ ಹೇಳಿರುವಂತಹ ದಕ್ಷಿಣಾಮೂರ್ತಿಗಳಲ್ಲಿ ವೇದ ದಕ್ಷಿಣಾಮೂರ್ತಿ ವಿದ್ಯಾರ್ಥಿಗಳಿಗೆ ಬುದ್ಧಿಯನ್ನು ಅನುಗ್ರಹಿಸುತ್ತಾರೆ. ಸರಸ್ವತಿ ದೇವಿ ಹಾಗೂ ಗಣಪತಿಯ ನಂತರ ವಿದ್ಯಾ ಬುದ್ಧಿಗಾಗಿ ಹಿಂದೂಗಳು ಆರಾಧಿಸುವಂತಹ ದೇವರು ದಕ್ಷಿಣಾಮೂರ್ತಿ. ವೇದ ದಕ್ಷಿಣಾಮೂರ್ತಿಯ ಅನುಗ್ರಹದಿಂದ ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗಿ ಜೀವನದಲ್ಲಿ ಸುಖ ಶಾಂತಿಯನ್ನು ಪಡೆಯುತ್ತಾರೆ. ಪುಟ್ಟ ಮಕ್ಕಳಿಗೆ ವಿದ್ಯಾ ಬುದ್ಧಿಯಿಂದ ಹಿಡಿದು ಹಿರಿಯರಿಗೆ ಸಂಪತ್ತು, ಸಂತೋಷ, ಮೋಕ್ಷದವರೆಗೂ ಅನುಗ್ರಹಿಸುತ್ತಾರೆ ಈ ದಕ್ಷಿಣಾಮೂರ್ತಿ. ಇವರು ಕೊಡದಿರುವಂತಹ ಸಂಪತ್ತು, ವಿದ್ಯೆ ಯಾವುದೂ ಇಲ್ಲ. ವಿದ್ಯೆಗೆ, ಸಂಪತ್ತಿಗೆ ಹಾಗೂ ಮೋಕ್ಷಕ್ಕೆ ಇವರೇ ಅಧಿಷ್ಠಾನ ದೇವರು. ದಕ್ಷಿಣಾಮೂರ್ತಿಯ ಕೆಲವು ಶಕ್ತಿಶಾಲಿ ಸ್ತೋತ್ರಗಳು ಹಾಗೂ ಮಂತ್ರಗಳನ್ನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸುತ್ತೇನೆ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.